ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ವ್ಯಾನಿಲಾ ಪೇಸ್ಟ್ರಿ ಕೇಕನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಸ್ಟವ್ ಟಾಪ್ ಮೇಲೆ ಮಾಡ್ತಾ ಇದ್ದೀನಿ. ಓವನ್ ಇಲ್ಲದೆ ಮಾಡುವಂಥದ್ದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಓವನ್ ಇದ್ರೇ ಕೇಕ್ ಮಾಡೋಕ್ಕಾಗೋದು ಅನ್ನೋ ಕಲ್ಪನೆ ಕೆಲವು ಜನರಿಗೆ ಇರುತ್ತೆ. ಅದನ್ನು ಬಳಸದೆ ಸ್ಟವ್ ಟಾಪ್ ಮೇಲೆ ಹೇಗೆ ಮಾಡೋದು ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದನ್ನು ಟ್ರೈ ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಓವನ್ ಸೆಟಪ್ಪನ್ನು ರೆಡಿ ಮಾಡಬೇಕು. ಅದಕ್ಕೆ ಈ ರೀತಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪ್ಲೇನಾಗಿ. ಇದಕ್ಕೆ ಒಂದು ರಿಂಗ್ ಇಳಿಸಿಟ್ಟಿದ್ದೀನಿ. ಹಾಗೆ ಅದಕ್ಕೆ ಮುಚ್ಚಕ್ಕಾಗುವಂಥ ಮುಚ್ಚಳನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಜರಡಿಗೆ 1 ಕಪ್ಪಷ್ಟು ಮೈದಾ, 1 ಟೀ ಸ್ಪೂನು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ನ ಅರ್ಧ ಉಪ್ಪು ಹಾಕ್ಕೊಂಡು ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು 3 ಸಲ ಆದರೂ ಜರಡಿ ಇಟ್ಕೋಬೇಕು. ಯಾಕೆ ಆ ರೀತಿ ಮಾಡೋದು ಅಂದರೆ, ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂತ ಅಷ್ಟೇ, ಬೇರೆ ಯಾವ ಉದ್ದೇಶ ಇಲ್ಲ ಅದರಲ್ಲಿ. ಇದನ್ನು 3 ಸಲನೂ ನಾನು ಜರಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಜಾರ್ ತಗೊಂಡು ಫುಲ್ ಡ್ರೈ ಇರಬೇಕು. ಅದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದನ್ನು ಪೌಡ್ರ್ ಮಾಡ್ಕೋಬೇಕು. 3/4 ಕಪ್ ಅಂದಾಜು ಗೊತ್ತಾಗಿಲ್ಲ ಅಂದರೆ ಅರ್ಧ ಕಪ್ಪು, ಹಾಗೆ 1/4 ಕಪ್ಪಲ್ಲಿ ಸಮವಾಗಿ ತಗೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಕೇಕ್ ಟಿನ್ ರೆಡಿ ಮಾಡಿಡಬೇಕು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬ್ರಷ್ ಮಾಡ್ತಾಯಿದ್ದೀನಿ. ಬ್ರಷ್ ಮಾಡಿ ಇದಕ್ಕೆ ಬಟರ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ರೌಂಡ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಡೆ ಹಾಕಿ ಮತ್ತು ಅದನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ, ಆಯಿಲ್ ಸ್ಪ್ರೆಡ್ ಮಾಡೋದಕ್ಕೋಸ್ಕರ. ಸೈಡಿಗೇನು ಹಾಕ್ತಾಯಿದ್ದೀನಿ. ಸೈಡಿಗೆ ಇಲ್ಲಾಂದರೂ ಆಗುತ್ತೆ, ಅಂದರೆ ಸ್ಟಾರ್ಟಿಂಗ್ ಎಲ್ಲ ಮಾಡುವಾಗ ನೀವು ಈ ರೀತಿ ಮಾಡ್ಕೊಳ್ಳಿ. ಮತ್ತೆ ಬೇಕಿದ್ದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನೀವು ಆ ರೀತಿ ಮಾಡ್ಕೋಬೋದು. ಅದು ರೆಡಿಯಾಗಿದೆ. ಈಗ ನಾನಿಲ್ಲಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. 4 ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ. ಕೇಕ್ ಮಾಡುವಾಗ 1 kg ವೆಯ್ಟ್ ಬರೋದಕ್ಕೆ ನಾವು 4 ಮೊಟ್ಟೆ ಹಾಕಲೇಬೇಕು. ಈಗ 1 ಟೀ ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಮೊಟ್ಟೆಯ ಹಸಿ ವಾಸನೆ ಏನಿದೆ ಅದು ಹೋಗೋದಕ್ಕೋಸ್ಕರ ಇದನ್ನು ಹಾಕೋದು ಮಸ್ಟಾಗಿ. ಇದನ್ನು ಹಾಕಿ ಬೇರೆ ಯಾವುದೇ ಎಸೆನ್ಸ್ ಹಾಕಿದರೂ ಆ ರೀತಿ ಸ್ಮೆಲ್ ಹೋಗೋದಿಲ್ಲ, ಅದರ ಸ್ಮೆಲ್ ಹೋಗೋದಿಲ್ಲ. ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲೋ ಸ್ಪೀಡಲ್ಲಿ ಇಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಹೈ ಸ್ಪೀಡ್ ಮಾಡ್ತಾ ಬರಬೇಕು. ಒಂದೊಂದೇ ಬಟನ್ ಎಕ್ಸ್ಟ್ರಾ ಮಾಡ್ತಾ ಬರಬೇಕು. ಈಗ ಅದನ್ನು ಬೀಟ್ ಮಾಡಿದ್ದೀನಿ. ಈಗ ಪೌಡರ್ ಮಾಡಿಟ್ಟಿರುವಂಥ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಆಮೇಲೆ ಹಾಕ್ತಾಯಿದ್ದೀನಿ. ಒಟ್ಟಿಗೆ ಹಾಕಬೇಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಬೀಟ್ ಮಾಡ್ಕೊಳ್ಳಿ. ಈಗ 2ನೇ ಸಲನೂ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಫ್ಲಫಿಯಾಗಿ ಬರಬೇಕು, ಅಲ್ಲಿವರೆಗೂ ಇದನ್ನು ಬೀಟ್ ಮಾಡ್ಕೊಳ್ಳಿ. ಬೀಟ್ ಮಾಡ್ತಿದ್ದಂಗೆ ತುಂಬ ಹೈಟಲ್ಲಿ ಬರುತ್ತೆ, ಅಲ್ಲಿವರೆಗೂ ಇದನ್ನು ಬೀಟ್ ಮಾಡ್ಕೋಬೇಕು. ಬೀಟರ್ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಮಾಡ್ಕೋಬೋದು. ಮಿಕ್ಸಿನ ಚೆನ್ನಾಗಿ ಒರೆಸ್ಬಿಟ್ಟು ಸ್ವಲ್ಪನೂ ನೀರಿನಂಶ ಇಲ್ಲದೆ ಅದರಲ್ಲಿ ಮಾಡ್ಕೋಬೋದು. ಆದರೆ ಅಷ್ಟು ಫ್ಲಫಿಯಾಗಿ ಬರೋದಿಲ್ಲ. ಇದು ನೋಡಿ, ಇಷ್ಟು ಫ್ಲಫಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಬೀಟ್ ಮಾಡ್ಕೊಳ್ಳಿ. ಈಗ ಇದಾಗಿದೆ ನೋಡಿ, ಈ ರೀತಿ ತಿಕ್ನೆಸ್ ಇರಬೇಕು. ನಾವು ಹಾಕಿರೋ ಮೊಟ್ಟೆ ಕಲರ್, ಮೊಟ್ಟೆ ಆಮೇಲೆ ವ್ಯಾನಿಲಾ ಎಸೆನ್ಸ್ ಕಲರು ಬಂದುಬಿಟ್ಟು ಕ್ರೀಮ್ ಕಲರಾಗಿ ಕನ್ವರ್ಟ್ ಆಗುತ್ತೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿದ ಮೇಲೆ ತುಂಬ ಬೀಟ್ ಮಾಡಬಾರ್ದು, ಸ್ವಲ್ಪ ಬೀಟ್ ಮಾಡಿ ತೆಗಿಬೇಕು. ಇಲ್ಲಾಂದರೆ ನಾವು ಮಾಡಿ ಅಷ್ಟು ಫ್ಲಫಿ ಆಗಿರುವ ಇದು ಬಂದುಬಿಟ್ಟು ಬ್ಯಾಟರ್ ಬಂದುಬಿಟ್ಟು ಕೆಳಗಡೆ ಇಳಿದೋಗ್ಬಿಡುತ್ತೆ. ಈಗ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತೀವಿ, ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡಿದರೆ ಸರಿಯಾಗಿ ಮಿಕ್ಸ್ ಆಗುತ್ತೆ. ಸುಮ್ಮನೆ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ತಿರುಗಿಸ್ಬಾರ್ದು. ಆ ಥರ ತಿರುಗಿಸಿದರೆ ನಾವು ಎಷ್ಟು ಹೈಟಲ್ಲಿರುವ ಬ್ಯಾಟರ್ ಕೂಡ ಕೆಳಗಡೆ ಹೋಗಿಬಿಡುತ್ತೆ, ಮತ್ತು ಕೇಕ್ದ ಹೈಟ್ ಜಾಸ್ತಿ ಬರೋದಿಲ್ಲ. ಅದಕ್ಕೆ ನಿಧಾನಕ್ಕೆ ಮಾಡ್ಕೋಬೇಕು. ನಾನು ಸ್ಪೀಡಾಗಿ ಸ್ಪೀಡ್ ಮಾಡಿದ್ದೀನಿ ವಿಡಿಯೋ, ಅದಕ್ಕೆ ಸ್ಪೀಡಾಗಿ ಕಾಣ್ತಾ ಇದೆ ನೋಡಿ. ಈ ರೀತಿ
ಮಾಡ್ಕೊಳ್ಳಿ. ಸ್ಪ್ಯಾಚುಲ ಇಲ್ಲ ಅಂದರೆ ಈ ರೀತಿ ಒಂದು ಸೌಟು ತಗೊಂಡು ಮಾಡ್ಕೋಬೋದು. ಇದೇ ರೀತಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಈಗ ಇದು ಆಗಿದೆ ನೋಡಿ. ಇದು ಈ ಥರ ರಿಬ್ಬನ್ ಥರ ಬರಬೇಕು ನಾವು ಮಾಡಿರೋದು. ಅಲ್ಲಿವರೆಗೂ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ. ಈಗ ಲಾಸ್ಟಲ್ಲಿ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ವಿನಿಗರ್ ಹಾಕ್ತಾಯಿದ್ದೀನಿ. ವಿನಿಗರ್ ಹಾಕಿದರೆ ತುಂಬ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಕೇಕ್, ರಫ್ ಆಗಿರೋದಿಲ್ಲ. ಅದಕ್ಕೆ ವಿನಿಗರ್ ಹಾಕೋದು. ವಿನಿಗರ್ ಹಾಕಿದರೆ ಹುಳಿ ಬರುತ್ತಾ ಅಂತ ನಿಮಗೆ ಒಂದು ಡೌಟ್ ಇರ್ಬೋದು, ಆದರೆ ಆ ಥರ ಏನೂ ಆಗೋದಿಲ್ಲ, ಧೈರ್ಯವಾಗಿ ಹಾಕ್ಕೋಬೋದು. ಈಗ ನೋಡಿ ಈ ರೀತಿ ಹಾಕುವಾಗ ರಿಬ್ಬನ್ ಟೈಪ್ ಬರಬೇಕು, ಈ ರೀತಿ ಬರಬೇಕು ಕೇಕ್ ಬ್ಯಾಟರ್. ಈ ರೀತಿ ಮಾಡಿಕೊಂಡು ಈಗ ಅದನ್ನು ಕೇಕ್ ಟಿನ್ನಿಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಟ್ಯಾಪ್ ಮಾಡಿ. ನಾನು ಈ ರೀತಿ ತುಂಬ ಹೊತ್ತು ಟ್ಯಾಪ್ ಮಾಡಿದ್ದೀನಿ. ಮಾಡಿ ಆದಮೇಲೆ ಇಲ್ಲಿ ನಾನು ಓವನ್ ಸೆಟಪ್ಪನ್ನು 10 ನಿಮಿಷದಿಂದ ಪ್ರೀ ಹೀಟ್ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನಾನು ಬ್ಯಾಟರ್ ರೆಡಿ ಮಾಡ್ಕೊಳ್ಳುವಾಗಲೇ ಇದನ್ನು ಇಟ್ಟಿದ್ದೀನಿ. ರೆಡಿ ಆಗುವಾಗ ಇದು ಪ್ರೀ ಹೀಟ್ ಆಗಿರುತ್ತೆ. ಈಗ ಅದನ್ನು ನಿಧಾನಕ್ಕೆ ಇಳಿಸಿಟ್ಟಿದ್ದೀನಿ. ಈಗ ಇದರ ಮೇಲೆ ಮುಚ್ಚಳ ಮುಚ್ಚಿ ಅದರ ಮೇಲೆ ಏನಾದರೂ ಸ್ವಲ್ಪ ಭಾರವಾಗಿರುವಂಥ ವಸ್ತುನ ಇಟ್ಬಿಟ್ಟು 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ 10 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಅರ್ಧ ಗಂಟೆ ನಂತರ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಕ್ಯೂರ್ ಏನಾದರೂ ತೊಗೊಂಡು ಚುಚ್ಚಿ ನೋಡಿ. ಇಲ್ಲಿ ಅಂಟಲಿಲ್ಲ ಅಂದರೆ ಅದಾಗಿದೆ ಅಂತ ಅರ್ಥ. ಆಗಿಲ್ಲ, ಅದಕ್ಕೆ ಅಂಟ್ತಾ ಇದೆ ಅಂದರೆ ಪುನಃ ಒಂದು 5 ನಿಮಿಷ ಹಾಗೆ ಮುಚ್ಚಿಡಿ. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ಸ್ವಲ್ಪ ನಮಗೆ ತೆಗಿಯೋಕ್ಕಾಗುವಾಗ ಇದನ್ನು ತೆಗೆದು ಈ ರೀತಿ ಹೊರಗಡೆ ಇಡಿ. ಅದರಲ್ಲೇ ಇಟ್ಟರೆ ಹಾರ್ಡ್ ಆಗಿಬಿಡ್ತದೆ. ಅದಕ್ಕೆ ಈಗ ಶುಗರ್ ಸಿರಪನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕುದಿ ಬಂದರೆ ಸಾಕು, ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ಈಗ ಇದನ್ನು ಪೇಪರನ್ನು ತೆಗಿತಾ ಇದ್ದೀನಿ. ಪೇಪರ್ ಹಾಕೋದ್ರಿಂದ ಸೈಡ್ ಈ ರೀತಿ ಸೀದೋಗೋದಿಲ್ಲ. ಸ್ವಲ್ಪ ಲೇಟ್ ಆದರೂ ಏನು ತೊಂದರೆ ಆಗೋದಿಲ್ಲ. ನೋಡಿ, ಏನೂ ಆಗಿಲ್ಲ. ಈಗ ಮೇಲ್ಗಡೆ ನೋಡಿ ಈ ಥರ ಲೇಯರ್ ಈ ಥರ ಬರುತ್ತೆ. ತಣ್ಣಗಾದ್ಮೇಲೆ ಇದನ್ನು ತೆಗಿಬೋದು, ಇಲ್ಲ ಆ ಥರನೇ ಯೂಸ್ ಮಾಡೋದಾದರೆ ಮಾಡ್ಕೋಬೋದು. ನಾನು ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಕೋಟಿಂಗ್ ಮಾಡುವಾಗ ಅದು ಎಲ್ಲ ಕ್ರೀಮ್ಗೆಲ್ಲ ಮೆತ್ಕೊಳುತ್ತೆ. ಈಗ ಕ್ರೀಮ್ ರೆಡಿ ಮಾಡಬೇಕು. ಅದಕ್ಕೆ ನಾನು ಫಿಯೋನದು ಕ್ರೀಮ್ ತೊಗೊಂಡಿದ್ದೀನಿ, ವಿಪ್ಪಿಂಗ್ ಕ್ರೀಮ್ ಅಂತ. ಇದೆಲ್ಲ ಕೇಕ್ ಶಾಪ್ಗಳಲ್ಲಿ ಆಮೇಲೆ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ. ಈ ರೀತಿ ಇದನ್ನು ಓಪನ್ ಮಾಡಿ ಡೈರೆಕ್ಟ್ ಫ್ರೀಝರಿಂದ ತೆಗೆದು ಯೂಸ್ ಮಾಡಬೇಡಿ. ಅದು ಕ್ರೀಮ್ ಮಾಡೋಕ್ಕೆ ಹೋದರೆ ನೀರು ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಒಂದಿನ ಮೊದಲೇ ನೀವು ಫ್ರಿಜ್ಜಲ್ಲಿಟ್ಟು ಆಮೇಲೆ ಯೂಸ್ ಮಾಡಿ. ನಾನಿಲ್ಲಿ 1 ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮು ಹಾಕ್ಕೊಂಡಿದ್ದೀನಿ. ಪುನಃ 1/4 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಟೋಟಲಾಗಿ ನಾನಿಲ್ಲಿ 1/4 ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದನ್ನು ಫೋಲ್ಡ್ ಮಾಡಿ ಪುನಃ ಫ್ರೀಝರಲ್ಲಿ ಎತ್ತಿಡ್ಬೋದು. ಮತ್ತು ನಾವು ಯಾವಾಗ ಯೂಸ್ ಮಾಡ್ತೀವಿ ಆವಾಗ ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಬೀಟ್ ಮಾಡ್ಕೋಬೇಕು. ಸ್ಟಿಫಾಗಿ ಬರಬೇಕು, ಅಲ್ಲಿ ತನಕ ಇದನ್ನು ಬೀಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಲೋ ಸ್ಪೀಡಲ್ಲೇ ಇದನ್ನು ಬೀಟ್ ಮಾಡ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಹೈ ಮಾಡ್ತಾ ಹೋಗಿ. ಈ ರೀತಿ ಬೀಟ್ ಮಾಡಿ. ಕರೆಕ್ಟ್ ಇದು 5 ನಿಮಿಷದಲ್ಲಿ ಆಗುತ್ತೆ. ನೀವು ಬಿಸಿ ಇರುವ ಏರಿಯಾ ಅಥವಾ ಸೆಕೆ ಉಷ್ಣತೆ ಎಲ್ಲ ಜಾಸ್ತಿ ಇರುವ ಏರಿಯಾ ಅಂದರೆ ನೀವು ಇದು ಬೀಟ್ ಮಾಡಿದಷ್ಟು ಅದು ಲೂಸ್ ಆಗಿಬಿಡುತ್ತೆ. ಫ್ರಿಜ್ಜಲ್ಲಿ ಇಟ್ಟು ತೆಗೆದು ಬೀಟ್ ಮಾಡ್ಕೊಳ್ಳಿ, ಪುನಃ ಇಡಿ ಬೀಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೋಬೋದು. ಈ ರೀತಿ ರಿಬ್ಬನ್ ಟೈಪಲ್ಲಿ ಬರಬೇಕು ನೋಡಿ. ಈ ರೀತಿ ಮಾಡುವಾಗ ಹೀಗೆ ಬರುತ್ತೆ. ಇಷ್ಟಾದರೆ ಸಾಕು. ಇದನ್ನು ಈ ಥರ ಮಗ್ಚಿದ್ರೂ ಬೀಳೋದಿಲ್ಲ, ಅಷ್ಟು ಸ್ಟಿಫ್ ಇರಬೇಕು. ಈಗ ಇದು ರೆಡಿಯಾಗಿದೆ. ಇದನ್ನು ನಾನೀಗ ಸ್ವಲ್ಪ ಹೊತ್ತು ಹಾಗೆ ಹೊರಗಡೆ ಇಡಬಾರ್ದು,
ಫ್ರಿಜ್ಜಲ್ಲಿಡಿ. ನೀವು ಏನೇ ಮಾಡಿ ಕೆಲಸ ಮಾಡ್ತಾಯಿದ್ರೆ ಅದನ್ನು ಫ್ರಿಜ್ಜಲ್ಲಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಹೊರಗಡೆ ಇಟ್ಟರೆ ಪುನಃ ಲೂಸ್ ಆಗಿಬಿಡುತ್ತೆ. ಈಗ ನೋಡಿ ಕೇಕ್ ಕಟ್ ಮಾಡಬೇಕು. ಎಷ್ಟು ಸ್ಪಾಂಜಿ ಆಗಿದೆ, ಎಷ್ಟು ಸ್ಮೂತ್, ಹಿಂಗೆ ಮುಟ್ದಾಗಲೇ ಹಿಂಗೆ ಒಳಗಡೆ ಹೋಗ್ತಾ ಇದೆ. ಈ ರೀತಿ ನಾನು ಮಾಡಿರುವ ಮೆಥಡ್ ಮಾಡಿದರೆ ಆ ರೀತಿ ಆಗುತ್ತೆ. ಹೀಗೆ 2 ಲೈನ್ ಮಾಡ್ಕೊಳ್ಳಿ ಕಟ್ ಮಾಡೋದಕ್ಕೆ. ಈ ರೀತಿ ಜಿಗ್ಜ್ಯಾಗ್ ನೈಫ್ ಇದ್ದರೆ ಅದನ್ನು ಯೂಸ್ ಮಾಡಿ. ಇಲ್ಲಾಂದರೆ ನಾನು ಇದಕ್ಕೆ ಮೊದಲು ವಿಡಿಯೋದಲ್ಲಿ ಹಾಕಿದ್ದೀನಿ ನೈಲಾನ್ ದಾರದಲ್ಲಿ ಅದನ್ನು ಕಟ್ ಮಾಡೋದು ಹೇಗೆ ಅಂತ. ಆ ರೀತಿ ಕಟ್ ಮಾಡೋದಾದರೆ ಮಾಡ್ಕೋಬೋದು. ನಿಮಗೆ ಈ ರೀತಿ ಕಟ್ ಮಾಡುವಾಗ ಒಂದು ಕಡೆ ದೊಡ್ಡದು ಒಂದು ಕಡೆ ಸಣ್ಣದು ಬರ್ತಾ ಇದೆ ಅಂತಾದರೆ ಆ ರೀತಿ ನೀವು ಕಟ್ ಮಾಡ್ಕೋಬೋದು. ಈಗ 3 ಲೇಯರ್ಗೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಶುಗರ್ ಸಿರಪಲ್ಲಿ ನೆನೆಸಬೇಕು. ಮೊದಲೇ ಈ ರೀತಿ ನೆನೆಸಿದರೆ ಚೆನ್ನಾಗಿರುತ್ತೆ. ನೀವು ಡೈರೆಕ್ಟ್ ಕ್ರೀಮ್ ಮಾಡುವಾಗ ನೆನೆಸ್ಕೋಬೋದು, ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಇಳಿದೋಗ್ಬಿಡುತ್ತೆ. ಅದಕ್ಕೆ ಒಂದು ಸಲ ಹಾಕಿದಾಗ ಹೀಗೆ ಹೀರ್ಕೊಂಡು ಅಲ್ಲೇ ಇರುತ್ತೆ ಅದು. ಇಲ್ಲ ನಮಗೆ ಕ್ರೀಮ್ ಮಾಡುವಾಗ ಸ್ವಲ್ಪ ಕಷ್ಟ ಆಗಿಬಿಡ್ತದೆ. ಈ ರೀತಿ 2ನೇ ಇದಕ್ಕೇನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಲಾಸ್ಟ್ ಲೇಯರ್ ಕೂಡ ಅದೇ ರೀತಿ ಶುಗರ್ ಸಿರಪನ್ನು ಹಾಕ್ಕೊಂಡು ನೆನೆಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹೀಗೆ ನೆನೆಸಿ, ಅದು ನೆನೆದಷ್ಟು ಚೆನ್ನಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ. ಈಗ ಕ್ರೀಮ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಬೇಸ್ ಇಟ್ಟಿದ್ದೀನಿ. ಸ್ವಲ್ಪ ಕ್ರೀಮನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಟ್ಟಿರೋ ಕೇಕ್ ಜಾರಬಾರ್ದು ಅಂತ ಇಡ್ತಾಯಿದ್ದೀನಿ. ಈಗ ನಾನು ಮೇಲಿನ ಲೇಯರ್ ಏನಿದೆ ಅದನ್ನು ತೆಗೆದುಬಿಟ್ಟು ಈ ರೀತಿ ಉಲ್ಟಾ ಇಟ್ಟಿದ್ದೀನಿ. ಈಗ ಬಾಕಿರುವ ಶುಗರ್ ಸಿರಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೆಂದ್ರೇ ಕೇಕ್ ಚೆನ್ನಾಗಾಗೋದು, ಪೇಸ್ಟ್ರಿ ಚೆನ್ನಾಗಾಗೋದು. ಈಗ ಕ್ರೀಮ್ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕ್ರೀಮ್ ಬೇಕು ಅನ್ನೋರು ಬೇಕಿದ್ರೆ 2 ಕಪ್ ಕ್ರೀಮನ್ನು ಬೀಟ್ ಮಾಡಿಕೊಂಡು ಬಳಸ್ಕೋಬೋದು. ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಯಾಲೆಟ್ ನೈಫ್ ಇದ್ದರೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ಬೇಕಾದರೆ ಡೈರೆಕ್ಟಾಗಿ ನೆಕ್ಸ್ಟ್ ಲೇಯರ್ ಇಡ್ಬೋದು, ಆದರೆ ಏನಾದರೂ ಒಳಗಡೆ ಫಿಲ್ಲಿಂಗ್ ಹಾಕೋದಾದರೆ ಹಾಕ್ಕೋಬೋದು. ನೋಡಿ ಇದು ಇವಾಗ ಆಗಿದೆ. ನಾನಿಲ್ಲಿ ಕ್ಯಾಶ್ಯೂ ನಟ್ಟನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕೇಕ್ ತಿನ್ನುವಾಗ ಈ ರೀತಿ ಬಾಯಲ್ಲಿ ಕಚ್ಚೋದಕ್ಕೆ ಸಿಕ್ಕಿದರೆ ತುಂಬ ಚೆನ್ನಾಗಾಗುತ್ತೆ. ಅಲ್ಲದೆ ನಮ್ಮ ಮನೆಗಂತ ಮಾಡುವಾಗ ನಾವು ಈ ರೀತಿ ಮಾಡ್ಕೋಬೋದು. ಈಗ 2ನೇ ಲೇಯರನ್ನು ಇಡ್ತಾ ಇದ್ದೀನಿ. ಅದರ ಮೇಲ್ಗಡೆ ಇಟ್ಬಿಟ್ಟು ಹೀಗೆ ಪ್ರೆಸ್ ಮಾಡಿಕೊಡಿ. ಈಗ ಸ್ವಲ್ಪ ಶುಗರ್ ಸಿರಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಎಲ್ಲ ಅದೇ ಪ್ರೊಸೀಜರು. ಈಗ ಪ್ಯಾಲೆಟ್ ನೈಫಿಂದ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾವು ಇದು ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತೆ ನಾವು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದ್ದಂಗೆ ನಮಗೆ ಇದು ಈಸಿ ಕೆಲಸ ಆಗುತ್ತೆ. ಸ್ಟಾರ್ಟಿಂಗ್ ಮಾಡುವಾಗ ನಮಗೆ 2 ದಿನದ ಕೆಲಸ ಎಲ್ಲ ಆಗಿಬಿಡುತ್ತೆ. ಇದು ಇಲ್ಲದಿದ್ದರೆ ಅರ್ಧ ದಿನದಲ್ಲಿ ಮಾಡಿ ತೆಗಿಬೋದು. ಈಗ ಫಿಲ್ಲಿಂಗ್ ಕೂಡ ಹಾಕಿದ್ದೀನಿ. ಅದರ ಮೇಲೆ ಲಾಸ್ಟ್ ಲೇಯರನ್ನು ಈ ರೀತಿ ಉಲ್ಟಾ ಇಡಬೇಕು. ಉಲ್ಟಾ ಹಾಕಿದರೆ ಅದರ ಕ್ರಮ್ಸ್ ಏನು ಬರೋದಿಲ್ಲ ಅಷ್ಟೇನು. ಅದಕ್ಕೋಸ್ಕರ ಈಗ ಶುಗರ್ ಸಿರಪನ್ನು ಪೂರ್ತಿಯಾಗಿ ನೆನೆಸ್ಕೊಳ್ತಾ ಇದ್ದೀನಿ. ಎಷ್ಟು ಶುಗರ್ ಸಿರಪ್ ಇದ್ದು ಪೂರ್ತಿಯಾಗಿ ಹಾಕ್ಕೊಳ್ಳಿ. ಅದು ಪೂರ್ತಿ ಹಾಕಿದ್ರೇ ಅದು ಕರೆಕ್ಟ್ 1 kg ವೆಯ್ಟ್ ಬರೋದು. ಈಗ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಜಸ್ಟ್ ಹಾಗೆ ಕ್ರಮ್ ಕೋಟ್ ಮಾಡ್ತಾ ಇದ್ದೀನಿ. ಕ್ರಮ್ ಕೋಟ್ ಮಾಡೋದು ಯಾಕೆ ಅಂದರೆ ಕ್ರಮ್ಸ್ ಎಲ್ಲ ಈ ರೀತಿ ಮಾಡುವಾಗ ಕ್ರಮ್ಸ್ ಎಲ್ಲ ಕ್ರೀಮಿನ ಹೊರಗೆ ಕಾಣುತ್ತೆ. ಅದಕ್ಕೆ ಆ ರೀತಿ ಮಾಡೋದು. ಈ ಥರ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಆದರೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಕೋಟಿಂಗ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ.
ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಮೇಲ್ಗಡೆನೂ ಹಾಗೆ ಸೈಡಿಗೆನೂ. ಈ ರೀತಿ ಕ್ರೀಮ್ ಹಾಕ್ಕೊಂಡು ಈ ರೀತಿ ಪ್ಯಾಲೆಟ್ ನೈಫಲ್ಲಿ ಎಳ್ಕೊಂಡು ಬಂದರೆ ಅದನ್ನು ರೊಟೇಟರ್ನ ಈ ರೀತಿ ತಿರುಗಿಸಿದ್ರೆ ಸಾಕು. ಕೈ ಎಳೆಯೋದೇನು ಬೇಡ, ರೊಟೇಟರ್ನೇ ಈ ರೀತಿ ತಿರುಗಿಸಿದ್ರೆ ಆಗುತ್ತೆ. ಈಗ ಇದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಒಂದು ಅರ್ಧ ಗಂಟೆ ನಂತರ ಇದನ್ನು ತೆಗೆದಿದ್ದೀನಿ. ನೋಡಿ ಹೇಗಿದೆ ಅಂತ. ಈಗ ಇನ್ನೊಂದು ಲೇಯರ್ ಕೋಟಿಂಗನ್ನು ಮಾಡ್ತಾಯಿದ್ದೀನಿ. ಮೇಲ್ಗಡೆ ಫಸ್ಟ್ ಕ್ರೀಮ್ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಮ್ಮ ಕೈ ತಿರುಗಿಸೋದಕ್ಕಿಂತ ಈ ರೊಟೇಟರ್ ಏನಿದೆ ಅದನ್ನು ತಿರುಗಿಸಿದ್ರೆ ಸಾಕು. ಎಕ್ಸ್ಟ್ರಾ ಬಂದಿರೋದನ್ನು ಈ ರೀತಿ ಕೆಳಗಡೆಗೆ ಹಾಕ್ಕೊಳ್ಳಿ. ಈಗ ಸೈಡ್ ಕೂಡ ಅದೇ ರೀತಿ ಕ್ರೀಮ್ ಹಾಕಿ ಕೋಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ರೊಟೇಟರ್ನ ತಿರುಗಿಸಿದರೆ ಸಾಕು. ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಅದು ಕರೆಕ್ಟ್ ಆಗುತ್ತೆ. ಈ ರೀತಿ ನೈಫ್ ಏನು ಇಲ್ಲ ಅಂತಂದರೆ ಯಾವುದಾದ್ರೂ ATM ಕಾರ್ಡದು, ಹಳೆಯ ATM ಕಾರ್ಡ್ ಅಥವಾ ವಿಸಿಟಿಂಗ್ ಕಾರ್ಡ್ಸು ಆ ಥರ ಎಲ್ಲ ಇಟ್ಕೊಂಡು ಅದರಲ್ಲಿ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳಿ. ಈಗ ಸೈಡಿಗೆ ಬಂದಿರೋದನ್ನು ಈ ರೀತಿ ಮಧ್ಯಕ್ಕೆ ಎಳ್ಕೋಬೇಕು. ವಿಡಿಯೋ ತುಂಬ ಲೆಂತಿ ಅಂತ ಅನಿಸ್ಬೋದು. ನಾವು ಪೂರ್ತಿಯಾಗಿ ತೋರಿಸ್ಬೇಕು ಅಂದರೆ ಈ ರೀತಿಯೇ ತೋರಿಸ್ಬೇಕು. ನೆಕ್ಸ್ಟ್ ಮಾಡುವಾಗ ಎಲ್ಲನೂ ಸ್ವಲ್ಪ ಕಟ್ ಮಾಡಿ ನನಗೆ ಸ್ವಲ್ಪ ಶಾರ್ಟಾಗಿ ಹಾಕ್ಕೋಬೋದು, ವಿಡಿಯೋ ಮಾಡ್ಕೋಬೋದು. ಬೇರೆ ಯಾವುದಾದ್ರೂ ಕೇಕ್ ವಿಡಿಯೋಸ್ ಬೇಕಿದ್ದರೆ ನೀವು ಕೇಳ್ಬೋದು, ಮಾಡಿ ತೋರಿಸ್ತೀನಿ. ಈ ರೀತಿ ಕ್ರೀಮನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಕ್ರೀಮ್ ಮಾಡ್ಕೊಂಡಾದಮೇಲೆ ಸೈಡಲ್ಲಿರುವಂಥ ಕ್ರೀಮನ್ನು ಒಂದು ಟಿಶ್ಯೂ ಪೇಪರಿಂದ ಈ ರೀತಿ ತೆಗೆದುಬಿಟ್ಟು ಇದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಸ್ವಲ್ಪ ಹೊತ್ತು ಹಾಗೆ ಇರಲಿ. ನಾವು ಯಾವುದೇ ಬೇರೆ ಕೆಲಸ ಮಾಡ್ತಾಯಿದ್ರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಈಗ ಸ್ವಲ್ಪ ನಾನು ಇಲ್ಲಿ ಮೇಲ್ಗಡೆ ಡೆಕೋರ್ ಮಾಡೋಕ್ಕೋಸ್ಕರ ಸ್ವಲ್ಪ ಬ್ಲೂ ಜೆಲ್ ಕಲರನ್ನು ಹಾಕ್ಕೊಂಡಿದ್ದೀನಿ. ಐಸ್ ಬ್ಲೂ ಜೆಲ್ ಕಲರನ್ನು ಹಾಕ್ಕೊಂಡು ಆ ಕ್ರೀಮ್ಗೆ, ಬಾಕಿ ಇರುವ ಕ್ರೀಮ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವ ಕಲರ್ ಬೇಕಾದ್ರೆ ನಿಮಗೆ ಬೇರೆ ಕಲರ್ ಬೇಕಾದರೆ ಕಲರ್ ಹಾಕಿ ಮಾಡ್ಕೋಬೋದು. ಜೆಲ್ ಕಲರ್ ತಗೊಳ್ಳಿ, ಅದು ಒಳ್ಳೆಯದು. ನೀವು ನಾರ್ಮಲ್ ಕಲರ್ ತಗೊಂಡ್ರೆ, ಲಿಕ್ವಿಡ್ ಕಲರ್ ತಗೊಂಡ್ರೆ ಇದು ನೀರು ಆಗಿಬಿಡುತ್ತೆ. ಈಗೊಂದು ಪೈಪಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ, ಅದಕ್ಕೆ ಈ ರೀತಿ ಸ್ಟಾರ್ ನೋಸಲ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಕ್ರೀಮನ್ನು ಇದರೊಳಗೆ ಹಾಕ್ಕೋಬೇಕು. ಈ ರೀತಿ ವೈಟ್ ಹಾಗೆ ಬ್ಲೂ ಎರಡೂ ಬರೋಂಗೆ ನಾನು ಮಿಕ್ಸ್ ಮಾಡಿಕೊಂಡೆ. ಆದರೆ ನಾನು ಒಳಗಡೆ ಪ್ರೆಸ್ ಮಾಡಿ ಒಳಗಡೆ ಕಳಿಸ್ಬೇಕಾದ್ರೆ ಅದು ಪೂರ್ತಿಯಾಗಿ ಮಿಕ್ಸ್ ಆಗಿಬಿಡ್ತು, ಪೂರ್ತಿ ಬ್ಲೂ ಕಲರ್ ಆಗಿದೆ. ವೈಟ್ ಆ್ಯಂಡ್ ಬ್ಲೂ ಕಲರ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಇದನ್ನು ಈ ರೀತಿ ಮಾಡ್ಕೊಳ್ಳಿ. ಮುಂದಕ್ಕೆ ತಳ್ಳಬೇಕು. ಇದನ್ನು ಏರಿರುತ್ತೆ ಅದರಲ್ಲಿ. ಈ ರೀತಿ ಪ್ರೆಸ್ ಮಾಡಿ ತಳ್ಳಬೇಕು ಕ್ರೀಮನ್ನು. ಈ ರೀತಿ ಮಾಡಬೇಕಾದ್ರೆ ಪೂರ್ತಿಯಾಗಿ ಅದು ಮಿಕ್ಸ್ ಆಗಿಬಿಡ್ತು. ನೀವೇನಾದರೂ ಮಾಡೋದಾದರೆ ಇನ್ನೊಂದು ಪೈಪಿಂಗ್ ಬ್ಯಾಗಲ್ಲಿ ವೈಟು, ಒಂದು ಪೈಪಿಂಗ್ ಬ್ಯಾಗಲ್ಲಿ ಬ್ಲೂ ಕಲರ್ ಹಾಕ್ಕೊಂಡ್ರೆ ಡಬಲ್ ಕಲರಲ್ಲಿ ಬರುತ್ತೆ. ಈ ರೀತಿ ಮುಂದ್ಗಡೆ ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ನೋಸಲ್ನ ತಳ್ಳಿ ಕೊಟ್ಟಿದ್ದೀನಿ ಈ ಥರ ನೋಡಿ. ಈಗ ಇದಕ್ಕೆ ಸಿಂಪಲಾಗಿ ಒಂದು ಡಿಸೈನ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಈ ಡಿಸೈನು. ಈ ರೀತಿ ರೌಂಡ್ ಮಾಡಿ ಈ ರೀತಿ ಬಿಡಬೇಕು. ತುಂಬ ಈಸಿಯಾಗಿದೆ. ನನಗೆ ತುಂಬ ಡೆಕೋರೇಷನ್ ಏನು ಮಾಡೋಕ್ಕೆ ಬರೋದಿಲ್ಲ, ಆದರೆ ಕೇಕ್ ಮಾತ್ರ ನಾನು ಮಾಡ್ತೀನಿ.
ಈ ರೀತಿ ಮಾಡ್ಕೊಳ್ಳಿ. ಸೈಡಲ್ಲಿ ಈ ರೀತಿ ಪ್ರೆಸ್ ಮಾಡಿ ಬಿಡಬೇಕು. ಈ ರೀತಿ ಆವಾಗ ಈ ರೀತಿ ಸಣ್ಣದಾಗಿ ಒಂದು ಡಿಸೈನ್ ಸಿಗುತ್ತೆ. ಪ್ರೆಸ್ ಮಾಡೋದು, ಆಮೇಲೆ ಈ ರೀತಿ ಬಿಡೋದು. ಈಗ ಇಲ್ಲಿ ಗ್ಯಾಪ್ ಇರುವಲ್ಲೆಲ್ಲ ಅದೇ ರೀತಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಈ ಡಿಸೈನು. ಆ ಕಡೆ ಹೆಸರೇನಾದರೂ ಬರೆಯೋದಾದರೆ ಬರ್ಕೋಬೋದು. ನಮ್ಮ ಮನೆಯವ್ರಿಗೆ ನಾವೇ ಕೇಕ್ ಮಾಡಿ ಕೊಡ್ಬೋದು. ಏನಾದರೂ ಒಕೇಶನ್ ಇದ್ದಾಗ, ಬರ್ತ್ಡೇ ಇದ್ದಾಗೆಲ್ಲ ಮಾಡ್ಕೋಬೋದು. ಈಗ ನಾನು ಎಲ್ಲಿ ಫಿನಿಷ್ ಮಾಡಿದ್ದೀನೋ ಆ ಸೈಡಿಂದ ನಾನು ಇದಕ್ಕೆ ಸೈಡಿಗೆ ಡಿಸೈನ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಪ್ರೆಸ್ ಮಾಡಿ ಕೊಡ್ತಾಯಿದ್ದೀನಿ. ಬೇರೆ ನೋಸಲ್ಲಿ ಹಾಕಿ ಬೇರೆ ಡಿಸೈನ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು. ನಾನು ಅದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಎಡ್ಜಿಂದ ಆ ಎಡ್ಜಿಗೆ ಮಾಡ್ಕೊಳ್ಳಿ. ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ರೀಮ್ ಉಳಿದಿದೆ, ಅದನ್ನು ಪುನಃ ಮೇಲ್ಗಡೆ ಹಾಕಿ ಅದನ್ನು ಮುಗಿಸ್ತಾ ಇದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅಷ್ಟೇ. ಈ ರೀತಿ ಪ್ರೆಸ್ ಮಾಡಿ ಕೊಡ್ತಾಯಿದ್ದೀನಿ. ಎಲ್ಲಿ ಗ್ಯಾಪ್ ಇದೋ ಅಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಪರ್ಫೆಕ್ಟಾಗಿ ವ್ಯಾನಿಲಾ ಪೇಸ್ಟ್ರಿ ಕೇಕ್ ರೆಡಿಯಾಗಿದೆ. ನೀವು ಇದನ್ನು ಒಂದಿನ ಆದರೂ ಫ್ರಿಜ್ಜಲ್ಲಿಟ್ಟು ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಕೋಲ್ಡಾಗಿದ್ರೇ ಇದು ತಿನ್ನೋಕ್ಕೆ ಚೆಂದ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಈಗ ಮಾರನೇ ದಿನ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡಿಗೆ ನನಗೆ ತುಂಬ ಕ್ರೀಮ್ ಇರೋದು ಇಷ್ಟ ಇಲ್ಲ, ಅದಕ್ಕೆ ಈ ಸೈಡಿಂದ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇದರ ಲೇಯರ್ ಹೇಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ಕೂಡ ಬೇಕ್ರಿಗಳಲ್ಲಿ ಸಿಗುವಂಥ ಪೇಸ್ಟ್ರಿಯನ್ನು ಮಾಡ್ಕೋಬೋದು ಮನೆಯಲ್ಲೇ. ಸ್ವಲ್ಪ ತಾಳ್ಮೆ ಬೇಕು ಅಷ್ಟೇ. ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಗೋದಾದರೆ ಇನ್ನೂ ಒಳ್ಳೆಯದು. ಈಗ ಇದನ್ನು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಫೋಕ್ ತಗೊಂಡು ಈ ರೀತಿ ತಿನ್ನಬೇಕು. ಇದನ್ನು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಪ್ರೆಸ್ ಮಾಡಿ ತೆಗೆದುಬಿಟ್ಟು ತಿನ್ನಬೇಕು. ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಗಿತ್ತು. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.